ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಆ್ಯಂಡ್ ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇಶ್ಯೂ. ಏನು ಗುರು ಇವನು ಯಾವಾಗ ನೋಡಿದ್ರು ಆ ಇಶ್ಯೂ ಈ ಇಶ್ಯೂ ಅಂತ ವೀಡಿಯೋ ಮಾಡ್ತಾನೆ ಅಂತ ನೀವು ಅಂದ್ಕೊತಾ ಇರ್ಬೋದು. ನನಗೂ ಗೊತ್ತಿಲ್ಲ ಎಲ್ಲರೂ ಇದೇ ಥರ ಇಶ್ಯೂಸ್ ಫೇಸ್ ಮಾಡ್ತಾಯಿದ್ದಾರೋ ಅಥವಾ ನಾನು ಮಾತ್ರ ಈ ಥರ ಇಶ್ಯೂಸ್ ಫೇಸ್ ಮಾಡ್ತಾಯಿದ್ದೀನೋ ಅಂತ. ಯಾರಾದರೂ ಇದೇ ಥರ ಈ ಬೈಕ್ ಇಟ್ಕೊಂಡಿರೋರು ಇದೇ ಥರ ಕಂಟಿನ್ಯೂಸ್ ಆಗಿ ಇಶ್ಯೂಸ್ ಫೇಸ್ ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಪ್ಪ. ಮೊನ್ನೆ ತಾನೇ ಸರ್ವಿಸ್ ಮಾಡಿಸಿದ್ದೆ. ಸರ್ವಿಸ್ ಮಾಡಿಸಿನ 500 ಕಿಲೋಮೀಟ್ರ್ ಓಡಿಸಿಲ್ಲ ಗುರು, ಆಗಲೇ ಈ ಇಶ್ಯೂ ಸ್ಟಾರ್ಟ್ ಆಯಿತು. ಇಶ್ಯೂ ಏನಂತ ಹೇಳ್ತೀನಿ. ಇದೇ ಥರ ಇನ್ನೂ 2 ಇಶ್ಯೂಸ್ ಇದೆ ನನಗೆ. ಒಂದು ಇಶ್ಯೂ ಏನೋ ನಾನೇ ಮಾಡ್ಕೊಂಡಿರೋದು, ಇನ್ನೊಂದು ಇಶ್ಯೂ ಅದು ನಾನು ಮಾಡಿರೋದಲ್ಲ, ಅದೇ ಆಗಿರೋದು. ಆಗ ನಾನೇ ಮಾಡ್ಕೊಂಡಿರೋ ಇಶ್ಯೂಸೊಂದು ವೀಡಿಯೋ ಅದನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಅದೇ ಆಗಿರೋ ಇಶ್ಯೂಸ್ ಬಗ್ಗೆ ಮಾತಾಡೋಣ. ಮೊನ್ನೆ ಆಫೀಸ್ಗೆ ಹೋಗ್ತಾ ಇರುವಾಗ ಸಡನ್ನಾಗಿ ಮಾರ್ತಳ್ಳಿ ಹತ್ತತ್ರ ರೀಚ್ ಆಗಿದ್ದೀನಿ. ಆವಾಗ ಇಂಜಿನ್ ಸ್ಟೇಟಸ್ ಬಂದ್ಬಿಟ್ಟು ಹಾಟ್ ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅರೆ ಇದೇನಕ್ಕೆ ಹಿಂಗೆ ತೋರಿಸ್ತಾ ಇದೆ ಅಂತೇಳಿ ನಾನು ಸರ್ವಿಸ್ ಸೆಂಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಹೇಳಿದ್ರು, ಸರ್ ಓಡಿಸ್ಬಿಡ್ರಿ, ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಆ ಗಾಡಿನ ನಿಲ್ಲಿಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ನಿಯರೆಸ್ಟ್ ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗ್ಬಿಡ್ರಿ ಅಂತ ಹೇಳಿದರು. ನಾನು ಗೂಗಲ್ ಮಾಡಿ ಅದು ಇದು ನೋಡಿ ಏನಾಗಿರ್ಬೋದು ಇಶ್ಯೂ ಅಂತ ನೋಡಿದೆ. ಅದೊಂದು 3 ಸೊಲ್ಯೂಷನ್ ಕೊಡ್ತು. ಯಾಕೆ ರಿಸ್ಕ್ ತೊಗೊಳ್ಳೋದು ಅಂಥೇಳಿ ಮಾರ್ತಳ್ಳಿ ಹತ್ರ ಇದ್ದಿದ್ದು KTM ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಅವ್ರಿಗೆ ಇಶ್ಯೂ ಹೇಳಿದೆ. ಅವ್ರು ಇದನ್ನು ಚೆಕ್ ಮಾಡಬೇಕು ಸರ್ ಅಂತ ಹೇಳಿದರು. ಮೋಸ್ಟ್ಲಿ ಇದು ಬಿಕಾಸ್ ಆಫ್ ಸೆನ್ಸರ್ ಇಶ್ಯೂಯಿಂದ ಆಗಿರ್ಬೋದು, ಅಥವಾ ರೇಡಿಯೇಟರ್ ರನ್ ಆಗದೆ ಇರ್ಬೋದು, ಅಥವಾ ಕೂಲೆಂಟ್ ಆಯಿಲ್ ಲೆವೆಲ್ ಕಮ್ಮಿ ಇದ್ದರೆ ಆಗಿರ್ಬೋದು ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಸರ್ವಿಸ್ ಮಾಡಿಸಿ ಬರೀ 500 ಕಿಲೋಮೀಟ್ರ್ ಅಷ್ಟೇ ಓಡಿಸಿರೋದು, ಸೆಕೆಂಡ್ ಸರ್ವಿಸ್ ಮಾಡಿಸಿ, ಕೂಲೆಂಟ್ ಆಯಿಲು ಫುಲ್ ಇದೆ, ರೇಡಿಯೇಟ್ರ್ ರನ್ನಿಂಗ್ ಇದೆ ಅಂತ. ಅವರು ಚೆಕ್ ಮಾಡಬೇಕು ಸರ್, ಸೆನ್ಸರ್ ಇಶ್ಯೂ ಇರುತ್ತೆ, ಅದನ್ನು ಚೆಕ್ ಮಾಡಿ ನೋಡಬೇಕು, ಒಂದು ಅರ್ಧ ದಿನ ಆಗುತ್ತೆ ಅಂತ ಅಂದರು. ನಾನು ಬೇರೆ ಆಫೀಸ್ಗೆ ಹೋಗ್ಬೇಕಿತ್ತು. ಇವಾಗ ಸದ್ಯಕ್ಕೆ ಆಫೀಸ್ಗೆ ಹೋಗೋಷ್ಟು ಮಾಡಿಕೊಡಿ ಸರ್, ಬಿಡ್ತೀನಿ ಅಂತ ಹೇಳ್ಬಿಟ್ಟು ಟೆಂಪರರಿ ಸೊಲ್ಯೂಷನ್ ತೊಗೊಂಡು ಅಲ್ಲಿಂದ ಆಫೀಸ್ಗೆ ಹೋಗಿ ಮತ್ತು ನಾನು ಯಾವಾಗಲೂ ರೆಗ್ಯುಲರಾಗಿ KTM ರಾಜಾಜಿನಗರ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಮಾಡಿಸ್ತಾ ಇದ್ದಿದ್ದು. ಸೊ ಅಲ್ಲಿಗೆ ಹೋಗೋಣ ಅಂಥೇಳಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಿದ್ದಾನೆ ಇಲ್ಲ ಗೊತ್ತಿಲ್ಲ, ಇಲ್ಲಿ ಸ್ಟೇಟಸ್ಸು ಓಕೆ ಅಂತ ತೋರಿಸ್ತಾ ಇದೆ. ಈ ಸ್ಟೇಟಸ್ಸು ಬೈಕ್ ಸ್ಟಾರ್ಟ್ ಆದಾಗ ನಾರ್ಮಲಾಗಿ ಲೋ ಅಂತ ಇರುತ್ತೆ, ಬೈಕ್ ರನ್ನಿಂಗ್ ಇರುವಾಗ ಸ್ವಲ್ಪ ಹೊತ್ತು ಆದಮೇಲೆ ಅದು ಓಕೆ ಅಂತ ಆಗುತ್ತೆ. ಅದು ಹಾಟ್ ಅಂತ ಆಗಬಾರ್ದು. ಈ 3 ಸ್ಟೇಟಸ್ ತೋರಿಸುತ್ತದು, ಲೋ, ಓಕೆ ಆ್ಯಂಡ್ ಹಾಟ್ ಅಂತ. ಇವಾಗ ಓಕೆ ಅಂತ ಲೋ ಮತ್ತು ಓಕೆ ಅಂತ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಅದೇ ಹಾಟ್ ಅಂತ ಇದ್ದರೆ ಇವಾಗ ನಾನು ಹೇಳಿದ್ನಲ್ಲ 3 ರೀಸನ್ಸು, ಆ 3 ರೀಸನ್ಸಿಗೆ ಅದು ಆಗ್ಬೋದು ಅಂತ ಅವ್ರು ಹೇಳೋದು. ನನಗೆ ಗೊತ್ತಿರೋ ಪ್ರಕಾರನ ಆ 3 ಇಶ್ಯೂಗೆ ಅದಾಗೋದು. ಇವಾಗ ಅದನ್ನು ಸರಿ ಮಾಡಿಸ್ಕೊಳ್ಳೋಕ್ಕೆ, ಅದನ್ನು ಚೆಕ್ ಮಾಡಿಸ್ಕೊಳ್ಳೋಕ್ಕೆ ಅಂತಲೇ ಇವಾಗ ಹೋಗ್ತಾ ಇದ್ದೀನಿ ರಾಜಾಜಿನಗರ ಸರ್ವಿಸ್ ಸೆಂಟ್ರಿಗೆ. ಇದನ್ನು ಅವ್ರ ಹತ್ರ ಚೆಕ್ ಮಾಡಿಸ್ಕೊಂಡು ಏನು ಇಶ್ಯೂ ಇತ್ತು, ಅದೇನಕ್ಕೆ ಹಿಂಗೆ ಆಯಿತು ಅಂತ ತಿಳ್ಕೊಂಡು ಅದೇ ಅಪ್ಡೇಟು ನಿಮಗೂ ಹೇಳ್ತೀನಿ. ಹಾಗೆ ಇನ್ನೊಂದು ಇಶ್ಯೂ ಹೇಳಿದ್ನಲ್ಲ ನಾನು, ಅದು ಚೈನ್ ಸ್ಪ್ರಾಕೆಟಿಂದ ಇಶ್ಯೂ, ಅದನ್ನು ನಾನೇ ಮಾಡ್ಕೊಂಡಿದ್ದು, ಅದು ಅವ್ರ ಕಡೆಯಿಂದ ಆಗಿರೋದಲ್ಲ. ಈ ಇಶ್ಯೂನ ತುಂಬ ಜನ ಮಾಡ್ಕೊಳ್ತಾರೆ. ಇನ್ನೊಂದು ಇಶ್ಯೂ ಹೇಳಿದ್ದನ್ನು ಅದನ್ನು ನಾನು ಸ್ಟಾರ್ಟಿಂಗ್ ಏನು ಮಾಡಿದೆ, ಅದು ಏನು ಮಾಡಿದ್ದಕ್ಕೆ ಆ ಇಶ್ಯೂ ಆಯಿತು ಅದನ್ನೆಲ್ಲ ಕಂಪ್ಲೀಟಾಗಿ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಇವಾಗ ಫಸ್ಟ್ ಈ ಇಶ್ಯೂನ ಕ್ಲಿಯರ್ ಮಾಡಿಸ್ಕೊಂಬಿಡೋಣ. ಹಾಗೆ ಮೈಲೇಜಿಂದ ಒಂದು ದೊಡ್ಡ ಇಶ್ಯೂ ಇದೆ ನನಗೆ. ಎಲ್ಲರದು ಸರ್ವಿಸಿಗೆ ಬಂದವ್ರದ್ದು ಎಲ್ಲರದೂ ಕೇಳ್ತೀನಿ. ನನ್ನ ಫ್ರೆಂಡ್ಸ್ಗಳು ಈ ಬೈಕ್ ಇಟ್ಕೊಂಡಿರೋರು ಅಥವಾ ನನಗೆ ಪರಿಚಯ ಇರೋರು ಈ ಬೈಕ್ ಇಟ್ಕೊಂಡಿರೋರ್ದು ಎಲ್ಲರದೂ ಕೇಳ್ತೀನಿ. ಎಲ್ಲರೂ ಯಾರು ಕೇಳಿದ್ರು 30 ಬರುತ್ತೆ, 32 ಬರುತ್ತೆ, 33 ಬರುತ್ತೆ ಅಂತ ಹೇಳ್ತಿದ್ದಾರೆ ಮೈಲೇಜು. ಟ್ರಸ್ಟ್ ಮೀ, ನಾನು ಸುಳ್ಳು ಹೇಳ್ತಾ ಇಲ್ಲ. ನನಗೆ ಈ ಬೈಕ್ ಸಿಟಿಲಿ ಕೊಡ್ತಾ ಇರೋ ಮೈಲೇಜು 23. ಸೆಕೆಂಡ್ ಸರ್ವಿಸ್ ಆಗುವಾಗ ಅವ್ರಿಗೆ ಹೇಳಿದೆ ಇದನ್ನು, ಬಟ್ ಅವ್ರು ಹೇಳಿದರು ಅದೇನೋ ಟ್ಯಾಂಕ್ ಪ್ರೊಟೆಕ್ಟರ್ ಅಂತ ಯಾವುದೋ ಒಂದು ಲಿಕ್ವಿಡ್ ಕೊಟ್ಬಿಟ್ಟು ಇದನ್ನು ಯೂಸ್ ಮಾಡಿ ಇವಾಗ ಹೆಂಗೋ ಸೆಕೆಂಡ್ ಸರ್ವಿಸ್ ಆಗಿದೆ, ಇನ್ಮೇಲಿಂದ ಜಾಸ್ತಿ ಬರುತ್ತೆ ಅಂತ ಅಂದರು. ಚೆಕ್ ಮಾಡಿ ನೋಡಿದೆ, ಎಗೈನ್ ಸೇಮ್ 23 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ. ನಾನು ಫುಲ್ ಟ್ಯಾಂಕ್ ಹಾಕ್ಬಿಟ್ಟು ಮೈಲೇಜ್ ಚೆಕ್ ಮಾಡ್ತೀನಿ. ಅಂದರೆ ಈ ಸರಿ ಫುಲ್ ಟ್ಯಾಂಕ್ ಓಡಿಸೋದು ಮತ್ತು ನೆಕ್ಸ್ಟ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸೋದು, ಅದು ಅಮೌಂಟ್ ಏನಿರುತ್ತೆ ಅದರಿಂದ. ಓಕೆ, ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು ಅಂತ ಅಂದ್ಕೊಂಡ್ರು. 23, 22 ಎಲ್ಲ ತೋರಿಸ್ಬಿಟ್ರೆ ಪ್ರಾಬ್ಲಮ್ಮು ಬೈಕಿಂದ. ನಾನು ಚೆಕ್ ಮಾಡ್ತಾ ಇರೋ ರೀತಿದ ಅದೇ ಗೊತ್ತಾಗ್ತಾ ಇಲ್ಲ. ನೋಡೋಣ. ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀನಿ, ಇವ್ರಿಗೆ ಇದೊಂದು ಇಶ್ಯೂ ಹೇಳ್ಬಿಟ್ಟು ಹಂಗೆ ಆದರೆ ಆ ಪೆಟ್ರೋಲಿಂದು ಮೈಲೇಜಿಂದೂ ಒಂದು ಸ್ವಲ್ಪ ತಿಳ್ಕೊತೀನಿ. ಮೇಜರಾಗಿ ಇವಾಗ ನನಗೆ ಇಂಜಿನ್ ಇಶ್ಯೂ, ಅವರೇನೋ ಸೆನ್ಸರ್ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ.
ನೋಡೋಣ, ಮಾತಾಡ್ಸೋಣ ಬನ್ನಿ. ಈಗ ಇಶ್ಯೂ ಕ್ಲಿಯರ್ ಆಗಿದೆ, ಮತ್ತೆ ಏನೂ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದ್ದಾರೆ. ನನಗಾಗಿದ್ದು ಕೂಲೆಂಟಲ್ಲಿ ಏರ್ ಬ್ಲಾಕ್ ಆಗಿತ್ತು. ಸೊ ಹಂಗಾಗಿ ಅದು ಕರೆಕ್ಟಾಗಿ ಕೂಲೆಂಟು ಪಾಸ್ ಆಗ್ತಾ ಇರಲಿಲ್ಲ ಅಂತ ಅವ್ರು ಹೇಳಿದರು. ನೋಡಿ, ನಿಮಗೆ ಇಲ್ಲಿ ಡಿಸ್ಪ್ಲೇಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ನೀವು ಸೆಟ್ಟಿಂಗ್ಸಲ್ಲಿ ಈ ಬೈಕ್ ಇನ್ಫಾರ್ಮೇಷನಲ್ಲಿ ಹೋದರೆ ಇಲ್ಲಿ ನೋಡಿ ಟೆಂಪ್ರೇಚರ್ 95 ಡಿಗ್ರಿ ತೋರಿಸ್ತಾ ಇದೆ. ಇವಾಗ ನಾನು ಬೈಕ್ ಸ್ಟಾರ್ಟ್ ಮಾಡ್ತೀನಿ, ಆ ಟೆಂಪ್ರೇಚರು ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ 94 ಆಯಿತು, 93 ಆಯಿತು, 92, 91, 90 ಈ ಥರ ಈ ಟೆಂಪ್ರೇಚರು ಇದು ಆ ಕೂಲೆಂಟಿಂದ ಕಮ್ಮಿ ಆಗ್ತಾ ಇರುತ್ತೆ. ಸಪೋಸ್ ಇವಾಗ ಕರೆಕ್ಟಾಗಿ ಆ ಕೂಲೆಂಟ್ ಆಯಿಲ್ ಅದಕ್ಕೆ ಹೋಗ್ತಾ ಇಲ್ಲ ಅಂದರೆ, ಅಥವಾ ರೇಡಿಯೇಟರ್ ಫ್ಯಾನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತಂದರೆ, ಆವಾಗ ಈ ಥರ ಟೆಂಪ್ರೇಚರ್ ಇವಾಗ ಏನು ಕಮ್ಮಿ ಆಗ್ತಿದೆ, ಹಿಂಗೆ ಕಮ್ಮಿ ಆಗೋಲ್ಲ ರನ್ನಿಂಗಲ್ಲಿದ್ದಾಗ. ಸೊ ಅವಾಗ ಏನಾಗುತ್ತೆ, ಆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಆ ಟೆಂಪ್ರೇಚರ್ ಯಾವಾಗ ಓವರ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ, ಆವಾಗ ನಮಗಿಲ್ಲಿ ಓಕೆ ಇರೋದು ಇಲ್ಲಿ ಹಾಟ್ ಅಂತ ತೋರಿಸುತ್ತೆ. ಯಾಕೆಂದರೆ ಇಂಜಿನ್ ಕೂಲ್ ಆಗ್ತಾ ಇರಲ್ಲ. ಆ ಇಂಜಿನ್ ಕೂಲ್ ಆಗೋದಕ್ಕೋಸ್ಕರನೇ ಆ ಕೂಲೆಂಟ್ ಆಯಿಲ್ ಹೋಗ್ತಾ ಇರುತ್ತೆ, ರೇಡಿಯೇಟರ್ ರನ್ ಆಗ್ತಾ ಇರುತ್ತೆ. ಸೊ ನಿಮಗೆ ಅಲ್ಲಿ ಇಂಜಿನ್ ಆಯಿಲೇ ಹೋಗ್ತಾ ಇಲ್ಲ, ಕೂಲೆಂಟ್ ಆಯಿಲೇ ಹೋಗ್ತಾ ಇಲ್ಲ, ರೇಡಿಯೇಟರ್ ರನ್ ಆಗ್ತಾ ಇಲ್ಲ ಅಂತಂದರೆ ಇಂಜಿನ್ ಕೂಲ್ ಆಗೋಲ್ಲ. ಆವಾಗ ನಿಮಗೆ ಈ ಇಶ್ಯೂ ಬರುತ್ತೆ. ನಾವು ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಹಾಕ್ತೀವಲ್ಲ ಬೈಕಿಗೆ, ಸೊ ನಾನಿವಾಗ ಅಡಿಷ್ನಲಿ ಅವ್ರು ಅಫಿಷಿಯಲಾಗಿ ಕಂಪನಿ ಕಡೆಯಿಂದ ಫೈಬರಿಂದು ಏನು ಆ ರೇಡಿಯೇಟರ್ ಗಾರ್ಡ್ ಕೊಟ್ಟಿದ್ರು ಅದನ್ನು ತೆಗೆದ್ಬಿಟ್ಟು ಮೆಟಲಿಂದ ಒಂದು ಗಾರ್ಡ್ ಹಾಕ್ಸಿದ್ದೆ. ಸೊ ಆ ಗಾರ್ಡ್ ಹಾಕ್ಸುವಾಗ ನಾವು ಒಂದು ಸರಿ ಯೋಚನೆ ಮಾಡಬೇಕು, ಅದು ಕರೆಕ್ಟಾಗಿ ಏರ್ ಪಾಸ್ ಆಗುತ್ತೋ ಇಲ್ಲೋ ಅಂತ. ಸೊ ಇವಾಗ ನಾನು ಹಾಕಿರೋ ಗಾರ್ಡ್ ನಿಮಗೆ ತೋರಿಸ್ತೀನಿ ಮನೆ ಹತ್ರ ಹೋದಾಗ. ಆ ಗಾರ್ಡಿಂದ ಕರೆಕ್ಟಾಗಿ ಏರ್ ಪಾಸ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಸೊ ನಾನು ಅದಕ್ಕೆ ನಿಮಗೆ ಆವಾಗಲೇ ಹೇಳಿದ್ದು, ಮೇ ಬಿ ಇಲ್ಲಿಂದ ಇಂಟೇಕ್ ಆಗೋ ಏರ್ ಕೂಡ ಕಮ್ಮಿ ಪರ್ಸೆಂಟೇಜಿಂದ ಹೋಗ್ತಾ ಇರ್ಬೋದು. ಸೊ ಅದು ಒಂದು ಇಶ್ಯೂ, ಅದು ಒಂದು ಪ್ರಾಬ್ಲಮ್ ಇರ್ಬೋದು. ಇಲ್ಲಿ ನೋಡಿ, ಈ ಕೂಲೆಂಟಲ್ಲಿ ಇದೆಯಲ್ಲ, ಈ ಕೂಲೆಂಟಲ್ಲಿ ಏರ್ ಬ್ಲಾಕ್ ಆಗಿದ್ರೂ ಆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದರು. ಹಾಗೆ ಇನ್ನೊಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೇಡಿಯೇಟರ್ ಗಾರ್ಡು ನಾನು ಮೆಟಲಿಂದು ಬೇರೆ ಹಾಕ್ಸಿದ್ದೀನಿ, ಮೋಟೋಟಾರ್ಕಿಂದು. ಆ್ಯಕ್ಚುಲಿ ಇದನ್ನು ಹಾಕ್ಸುವಾಗೂ ಯೋಚನೆ ಮಾಡಬೇಕು, ಇದರಿಂದ ಏರ್ ಪಾಸ್ ಆಗುತ್ತಲ್ಲ ರೇಡಿಯೇಟರು, ಕೂಲ್ ಆಗೋದಕ್ಕೆ ಏರ್ ಪಾಸ್ ಆಗುತ್ತೆ. ಸೊ ನಾನು ಹಾಕ್ಸಿರೋದು ಅದರಿಂದ ಜಾಸ್ತಿ ಏರ್ ಪಾಸ್ ಆಗೋಲ್ಲ. ಇದೂ ಒಂದು ರೀಸನ್ ಇರ್ಬೋದು ಆ ಥರ ಆಗೋದಕ್ಕೆ. ಸೊ ಯಾರಾದರೂ ನೆಕ್ಸ್ಟ್ ಇದನ್ನು ಹಾಕ್ಸ್ತಿದ್ದೀರಾ ಅವ್ರ ಬೈಕ್ಗಳಿಗೆ ಅಂತಂದರೆ ಕರೆಕ್ಟಾಗಿ ಒಂದು 3-4 ಕಡೆ ಯೋಚನೆ ಮಾಡಿ ಕರೆಕ್ಟಾಗಿ ಏರ್ ಯಾವ್ದು ಪಾಸ್ ಆಗುತ್ತೆ ಆ ಥರ ಪ್ಯಾಟ್ರನಿಂದ ತೊಗೊಳ್ಳಿ. ಆ್ಯಕ್ಚುಲಾಗಿ ಎಲ್ಲರೂ ಹನಿಕೋಂಬ್ ಪ್ಯಾಟ್ರನ್ನ ರೆಫರ್ ಮಾಡ್ತಾರೆ. ಸೊ ನಾನು ಹಾಕ್ಸುವಾಗ ನನಗೆ ಆ ಪ್ಯಾಟ್ರನ್ನೇ ಸಿಕ್ಕಿರಲಿಲ್ಲ. ಸೊ ನಾನು ಇದನ್ನು ಹಾಕ್ಸಿದ್ದೆ. ಸೊ ಮೇ ಬಿ ಇದರಿಂದ ಇಂಟೇಕ್ ಆಗ್ತಿರೋ ಏರು ಅಮೌಂಟು ಕಮ್ಮಿ ಆಗಿರ್ಬೋದು, ಮೋಸ್ಟ್ಲಿ ಅದು ಒಂದು ರೀಸನ್ ಇರ್ಬೋದು ಅಂತ ನಾನು ಅಂದ್ಕೊತಾ ಇರೋದು. ಸೊ ನೆಕ್ಸ್ಟ್ ಇದನ್ನು ಹಾಕ್ಸುವಾಗ ಅದನ್ನು ಯೋಚನೆ ಮಾಡಿ ಹಾಕ್ಸ್ಕೊಳ್ಳಿ ನೀವು. ಇನ್ನೊಂದು, ಈ ಸ್ಪೇರ್ ಸ್ಪಾಟ್ಸ್ ಹಾಕ್ಕೊಳೋರೆಲ್ಲರೂ ನೋಡಿ, ನಾನಿಲ್ಲಿ ಟೈರ್ ಆಗರ್ ಒಂದು ಹಾಕ್ಸಿದ್ದೆ, ಅದರಿಂದ ನನಗೆ ಸ್ಪ್ರಾಕೆಟ್ ಇಶ್ಯೂ ಬಂದಿದೆ. ನಾನು ಈ ಟೈರ್ ಆಗರಿಂದ ಅದು ಸ್ಪ್ರಾಕೆಟ್ ಇಶ್ಯೂ ಏನಾಯಿತು ಹೆಂಗಾಯಿತು ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಈ ಇಶ್ಯೂ ಬಗ್ಗೆ ಕ್ಲಿಯರಾಗಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ನೆಕ್ಸ್ಟು ಸ್ಪೇರ್ ಸ್ಪಾಟ್ಸ್ ಹಾಕ್ಕೊಡುವಾಗ ಅದನ್ನು ಚೆಕ್ ಮಾಡಿ. ಹಾಗೆ ಯಾರಿಗಾದರೂ ಈ ಥರ ಇಶ್ಯೂ ಫೇಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಅವ್ರು ಏನು ಸೊಲ್ಯೂಷನ್ ಇತ್ತು ಅಂತ. ನನಗೆ ಸಿಕ್ಕಿರೋ ಸೊಲ್ಯೂಷನ್ ಇದು. ನಿಮ್ಗೆ ಯಾರಾದರೂ ಬೇರೆ ಥರ ಸೊಲ್ಯೂಷನ್ ಏನೋ ಗೊತ್ತಿದ್ದರೆ ಹೇಳಿ. ಇವತ್ತಿನ ವಿಡಿಯೋ ಇಷ್ಟು, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಾಗೆ ಅದ್ರ ಬಗ್ಗೆನೂ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.